ಸ್ಯಾಂಡಲ್ವುಡ್ನಲ್ಲಿ ಇತ್ತೀಚೆಗೆ ನಾವು ಅನೇಕ ನಟ ನಟಿಯರನ್ನ ಕಳೆದುಕೊಂಡಿದ್ದೀವಿ. ಚಿಕ್ಕ ವಯಸ್ಸಿನಲ್ಲೇ ಸಾವನ್ನಪ್ಪಿದಂತ ನಟ ನಟಿಯರು ಇದ್ದಾರೆ. ಹಾಗೆಯೇ ಸಾಕಷ್ಟು ಸಾಧನೆಯನ್ನ ಮಾಡಿದಂತ ನಟ ನಟಿಯರು ಸಾವನ್ನಪ್ಪಿದ್ದು ಕೂಡ ಇದೆ. ಅದ್ಯಾಕೋ ಗೊತ್ತಿಲ್ಲ, ಕಲಾರಂಗಕ್ಕೆ ಇತ್ತೀಚೆಗೆ ಸಾಕಷ್ಟು ನಷ್ಟವೇ ಸಂಭವಿಸಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದೇ ರೀತಿಯಾಗಿ ಇತ್ತೀಚೆಗೆ ತಾನೇ ಗಣಪ ಮತ್ತು ಕರಿಯ 2 ಸಿನಿಮಾದ ನಾಯಕನಿಗೆ ಹುಷಾರಿಲ್ಲ, ಅನಾರೋಗ್ಯ ಸಮಸ್ಯೆ ಕಾಡ್ತಾ ಇದೆ ಅನ್ನೋದನ್ನ ಕೇಳಿದ್ವಿ. ಆದ್ರೆ ಏನ್ ಸಮಸ್ಯೆ ಆಗಿದೆ ಅನ್ನೋದು ಮಾತ್ರ ಗೊತ್ತಿರಲಿಲ್ಲ. ಆ ಸುದ್ದಿಯನ್ನ ಕೇಳಿ ಕರೆಕ್ಟ್ ಆಗಿ 3-4 ದಿನ ಕೂಡ ಆಗಿಲ್ಲ, ಆಗ್ಲೇ ಅವರು ಸಾವನ್ನಪ್ಪಿದ್ದಾರೆ ಅನ್ನುವಂತ ಸುದ್ದಿ ಬರ ಸಿಡಿಲಿನಂತೆ ಬಂದು ಬರೆದಿದೆ. ಅದು 34 ವರ್ಷಕ್ಕೇನೆ ಒಂದು ಭಯಂಕರ ಕಾಯಿಲೆ ಬಂದು ಸಾವನ್ನಪ್ಪಿದ್ದಾರೆ ಅಂತಂದ್ರೆ ಇತ್ತೀಚಿನ ಜನರೇಷನ್ ಅವರಿಗೆ ಹಾಗಿದ್ರೆ ಒಂದು ಚಿಕ್ಕ ಕಾಯಿಲೆ ತಡ್ಕೊಳ್ಳೋದಕ್ಕೂ ಕೂಡ ಆಗಲ್ವಾ ಅನ್ನೋ ಪ್ರಶ್ನೆ ಹುಡ್ಕೊಳ್ಳುತ್ತೆ. ಅದಲ್ದೇನೆ ಇವರ ಮನೆಯ ಸ್ಥಿತಿ ಏನು, ಇವರ ಆರೋಗ್ಯ ಏನಾಗಿತ್ತು, ಮದುವೆ ಆಗಿದೆಯಾ, ಮಕ್ಕಳು ಇದೆಯಾ, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದ್ರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಸ್ಯಾಂಡಲ್ವುಡ್ನ ಯುವ ನಟ ಸಂತೋಷ್ ಬಾಲರಾಜ್ 34 ವರ್ಷ ನಿಧನ ಹೊಂದಿದ್ದಾರೆ. ಕರಿಯ 2, ಗಣಪ ಸೇರಿದಂತೆ ಇನ್ನು ಹಲವು ಸಿನಿಮಾಗಳಲ್ಲಿ ನಟಿಸಿದ್ದ ಯುವ ನಟ ಸಂತೋಷ್ ಬಾಲರಾಜ್ ನಿಧನ ಹೊಂದಿದ್ದಾರೆ ಅನ್ನುವ ಸುದ್ದಿ ನಿಜವಾಗ್ಲೂ ಸ್ಯಾಂಡಲ್ವುಡ್ಗೆ ಒಂದು ರೀತಿಯಾದಂತಹ ಆಘಾತ. ಸಂತೋಷ್ ಬಾಲರಾಜ್ ಅವರು ಕಳೆದ ಕೆಲವು ದಿನಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಕೆಲವು ದಿನಗಳ ಹಿಂದೆ ಅಷ್ಟೇ ಬನಶಂಕರಿಯ ಸಾಗರ್ ಅಪೋಲೋ ಆಸ್ಪತ್ರೆಗೆ ಅವರು ಚಿಕಿತ್ಸೆಗಾಗಿ ದಾಖಲು ಆಗಿದ್ರು. ಅವರ ಆರೋಗ್ಯ ಪರಿಸ್ಥಿತಿ ಗಂಭೀರವಾಗಿದೆ ಅನ್ನೋದು ಗೊತ್ತಿತ್ತು. ತೀವ್ರ ನಿಗಾ ಘಟಕದಲ್ಲಿ ಇಟ್ಟು ಚಿಕಿತ್ಸೆಯನ್ನು ನೀಡಲಾಗ್ತಿದೆ ಅನ್ನೋದು ಕೂಡ ಗೊತ್ತಿತ್ತು. ಆದ್ರೆ ಯಾವ ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ, ಅಂಥದ್ದು ಏನು ಆರೋಗ್ಯ ಸಮಸ್ಯೆ ಆಗಿದೆ ಅನ್ನೋದು ಗೊತ್ತಿರಲಿಲ್ಲ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸುಮ್ಮನೆ ಸುದ್ದಿಗಳು ಹಬ್ಬುವಂತ ಕಾರಣಕ್ಕಾಗಿ ಹಾಗಿದ್ರೆ ಸುಳ್ಳು ಸುದ್ದಿ ಹಬ್ಬಿದ್ದು ಏನು ಅಂತ ಭಾವಿಸಲಾಗಿತ್ತು. ಆದರೆ ಈಗ ಅವರು ಸಾವನ್ನಪ್ಪಿರೋ ಸುದ್ದಿಯನ್ನ ಅವರ ಮ್ಯಾನೇಜರೇ ಕನ್ಫರ್ಮ್ ಮಾಡ್ತಿದ್ದಾಗ ಅಯ್ಯೋ, ಎಷ್ಟು ದಿನ ಈ ವ್ಯಕ್ತಿ ಹಾಸ್ಪಿಟಲ್ ಅಲ್ಲಿ ಬಳಲಿದ್ರು, ಯಾವ ಸಮಸ್ಯೆಯಿಂದ ಅವರು ಅನುಭವಿಸಿದ್ರು, ಅಂಥದ್ದು ಏನಾಗಿತ್ತು ಅನ್ನೋ ಪ್ರಶ್ನೆ ಹುಡ್ಕೊಳ್ತಾ ಇದೆ. ಇವರಿಗೆ ಜಾಂಡೀಸ್ ಸಮಸ್ಯೆ ಕಾಡ್ತಾ ಇತ್ತು ಅನ್ನೋದು ಗೊತ್ತಾಗಿದೆ. ಇವರು ಜಾಂಡೀಸ್ ಸಮಸ್ಯೆಯಿಂದ ನರಳುತ್ತಾ ಇದ್ರಂತೆ. ಸುಮಾರು ದಿನಗಳಿಂದ ಅವರು ಟ್ರೀಟ್ಮೆಂಟ್ ಅನ್ನು ಕೂಡ ಪಡ್ಕೊಂಡಿದ್ರಂತೆ. ಟ್ರೀಟ್ಮೆಂಟ್ ಪಡ್ಕೊಂಡು ಎಲ್ಲವೂ ಹುಷಾರಾಗಿ ಮನೆಗೆ ವಾಪಸ್ಸು ಕೂಡ ಹೋಗಿದ್ರಂತೆ. ಆದರೆ ಮನೆಗೆ ವಾಪಸ್ ಹೋದ್ಮೇಲೆ ಜಾಂಡೀಸ್ ಮೈ ತುಂಬ ಸ್ಪ್ರೆಡ್ ಆಗಿದೆ, ನರಕ್ಕೂ ಸ್ಪ್ರೆಡ್ ಆಗಿದೆ, ಇಡೀ ಬಾಡಿ ಸ್ಪ್ರೆಡ್ ಆಗಿದೆ ಅನ್ನೋದು ಗೊತ್ತಾಗಿದೆ. ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿ ಹೋಗ್ಬಿಟ್ಟಿದ್ದಾರೆ. ಅದಾದ ನಂತರ ಇಮಿಡಿಯೇಟ್ ಆಗಿ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ನಾವು ಕೆಲವೊಮ್ಮೆ ಜಾಂಡೀಸಾ ಅಂತ ಹೇಳ್ತೀವಿ, ಅಯ್ಯೋ ಜಾಂಡೀಸ್ ಭೀಕರ ಕಾಯಿಲೆನಾ, ಭಯಂಕರ ಕಾಯಿಲೆನಾ ಅಂತ ಅಂತೀವಿ. ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೊಂಡ್ಲಿಲ್ಲ ಅಂತಂದ್ರೆ, ಟ್ರೀಟ್ಮೆಂಟ್ ಸಿಗ್ಲಿಲ್ಲ ಅಂತಂದ್ರೆ ಆ ಕಾಯಿಲೆಗಳು ಎಷ್ಟು ಭಯಂಕರ ಆಗುತ್ತೆ ಅಂದ್ರೆ ನಮ್ಮ ಪ್ರಾಣನೂ ಹೋಗುತ್ತೆ ಅನ್ನೋದಕ್ಕೆ ಇದು ನಿಜವಾಗ್ಲೂ ಬೆಸ್ಟ್ ಎಕ್ಸಾಂಪಲ್. ಜಾಂಡೀಸ್ಗೆ ಟ್ರೀಟ್ಮೆಂಟ್ ಅನ್ನೋದು ಇದೆ, ಆದ್ರೆ ಇವರಿಗೆ ಸರಿಯಾದ ಸಮಯಕ್ಕೆ ಸಿಗ್ಲಿಲ್ವೋ, ಸಕಾಲಕ್ಕೆ ದೊರೀಲಿಲ್ವೋ ಗೊತ್ತಿಲ್ಲ. ಆದ್ರೆ ತೀವ್ರ ನಿಗಾ ಘಟಕದಲ್ಲಿ ಇಟ್ಟು ಇವರನ್ನ ಟ್ರೀಟ್ಮೆಂಟ್ ಮಾಡ್ಲಾಗ್ತಾ ಇತ್ತು. ಕೊನೆಗೆ ಯಾವುದೇ ಟ್ರೀಟ್ಮೆಂಟಿಗೂ ಇವರು ಸ್ಪಂದಿಸಿಯೇ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಎಷ್ಟೇ ಪ್ರಯತ್ನ ಪಟ್ರು ಇವ್ರನ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಆಗಿಲ್ಲ ಅನ್ನೋದನ್ನ ಹೇಳಲಾಗ್ತಾ ಇದೆ. ಹಾಗಾಗಿ ಅತಿ ತೀರಾ ಚಿಕ್ಕ ವಯಸ್ಸಿನಲ್ಲಿಯೇ 34 ವರ್ಷ, ಇನ್ನು ಮದುವೆ ಕೂಡ ಆಗಿರ್ಲಿಲ್ಲ. ಮದುವೆಯ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಇನ್ನು ಸತ್ಯ ಅನ್ನುವಂಥ ಒಂದು ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು. ಆ ಸಿನಿಮಾಗೋಸ್ಕರ ಅವರು ಕಾಯ್ತಾ ಇದ್ರು. ಈ ಸಿನಿಮಾ ಹಿಟ್ ಆಗುತ್ತೆ ಅನ್ನುವ ನಿರೀಕ್ಷೆ ಇತ್ತು. ಯಾಕಂದರೆ ಕರಿಯ 2 ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು, ಸುದ್ದಿನೂ ಮಾಡಿತ್ತು. ಮತ್ತು ಇವರ ಗಣಪ ಸಿನಿಮಾ ಹಾಡಲ್ಲಿಗೆ ಮುದ್ದಾಗಿ ನೀನು ಅನ್ನುವಂಥ ಹಾಡು ತುಂಬಾ ಫೇಮಸ್ ಆಗಿತ್ತು. ಸೊ ಹಾಗಾಗಿ ಸ್ಯಾಂಡಲ್ವುಡ್ನಲ್ಲಿ ಒಂದು ರೀತಿಯಲ್ಲಿ ಗುರುತಿಸ್ಕೊಂಡಿದ್ರು. ಹಾಗಾಗಿ ಮುಂಬರುವಂಥ ಸಿನಿಮಾಗಳ ಬಗ್ಗೆ ಅವ್ರಿಗೂ ಹೋಪ್ ಇತ್ತು. ಸಿನಿಮಾ ರಿಲೀಸ್ ಆದಮೇಲೆ ಮದುವೆ ಆಗಬೇಕು ಅಂತ ಕೂಡ ಅಂದ್ಕೊಂಡಿದ್ರು. ಹುಡುಗಿ ಎಲ್ಲ ಸೆಟ್ಟು ಕೂಡ ಆಗಿತ್ತು. ಆದರೆ ಈ ಥರ ಜಾಂಡೀಸ್ ಸಡನ್ ಆಗಿ ಕಾಣಿಸ್ಕೊಂಡಿದ್ರಿಂದ ಟ್ರೀಟ್ಮೆಂಟ್ ಪಡ್ಕೊಂಡ್ರು ಕೂಡ ಅದು ಸರಿ ಹೋಗದ ಕಾರಣಕ್ಕಾಗಿ ಸಾವನ್ನಪ್ಪಿದ್ದಾರೆ. ಇನ್ನೂ ಒಂದು ಬೇಸರದ ಸುದ್ದಿ ಅಂತ ಹೇಳಿದ್ರೆ, ಇವರ ತಂದೆ ಹಿರಿಯ ನಿರ್ಮಾಪಕ ಆನೇಕಲ್ ಬಾಲರಾಜು ಅಂತಂದ್ರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಕರಿಯ ಅನ್ನುವ ಸೂಪರ್ ಡೂಪರ್ ಹಿಟ್ ಸಿನಿಮಾ ನಿಮಗೆಲ್ಲ ಗೊತ್ತೇ ಇದೆ. ದರ್ಶನ್ ಅಭಿನಯದ ಕರಿಯ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದು ಅಂದ್ರೆ ಪ್ರೊಡ್ಯೂಸರ್ ಆಗಿದ್ದು ಇವರ ತಂದೆನೆ. ಹಾಗಾಗಿ ಇವರಿಗೆ ದುಡ್ಡಿನಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ. ಕೋಟಿ ದುಡ್ಡಿದೆ. ನಿರ್ಮಾಪಕನಾಗಿರುವಂಥ ಕಾರಣಕ್ಕಾಗಿ ಅವರ ಬಳಿ ಹಣನೂ ಕೂಡ ಇದೆ. ಯಾವುದೇ ಹಾಸ್ಪಿಟ್ಲಿಗೆ ಹೋದ್ರು ಎಂಥದೇ ಟ್ರೀಟ್ಮೆಂಟ್ ಆದ್ರೂ ತೆಗೆದುಕೊಳ್ಬಹುದಾದ ಕೆಪಾಸಿಟಿ ಇತ್ತು. ಈ ಕಾರಣಕ್ಕಾಗಿಯೇ ಇವರ
ತಂದೆ ಇವರನ್ನ ಹೀರೋ ಆಗಿ ಮಾಡಿದ್ರು. ಯಾಕಂದ್ರೆ ತಾನೊಬ್ಬ ನಿರ್ಮಾಪಕನಾಗಿ ತನ್ನ ಮಗ ಕೂಡ ಇಂಡಸ್ಟ್ರಿಯಲ್ಲಿ ಇರಬೇಕು ಅನ್ನೋದು ಇವರ ಮಹದಾಸೆ ಆಗಿತ್ತು. 2-2.5 ವರ್ಷಗಳ ಹಿಂದೆ ಇವರ ತಂದೆ ಕೂಡ ಸಾವನ್ನಪ್ಪಿದ್ರು ಅನಾರೋಗ್ಯದಿಂದ. ಆ ನೋವಿನಲ್ಲೇ ಆ ಬೇಸರದಲ್ಲಿಯೇ ಇವರಿದ್ರು. ಯಾಕೆ ಅಂದ್ರೆ ಇವರಿಗೆ ಮಾರಲ್ ಸಪೋರ್ಟ್ ಅಥವಾ ತುಂಬಾನೇ ಸ್ಟ್ರೆಂತ್ ಅಂತ ಇದ್ದಿದ್ದು ಅವ್ರ ತಂದೆನೆ. ಅವ್ರ ತಂದೆ ಬ್ಯಾಕ್ ಬೋನ್ ಆಗಿದ್ದಂತ ಕಾರಣಕ್ಕೆ ಇವರು ಸ್ಯಾಂಡಲ್ವುಡ್ಗೆ ಹೀರೋ ಆಗಿ ಎಂಟ್ರಿ ಕೊಟ್ಟಿದ್ದು. ಮನೆಯಲ್ಲಿ ಆಸ್ತಿ ಪಾಸ್ತಿ ಚೆನ್ನಾಗಿದ್ದಂತ ಕಾರಣಕ್ಕಾಗಿಯೇ ಇವರು ಹೀರೋ ಆಗಿ ಎಂಟ್ರಿ ಕೊಟ್ಟಿದ್ದು. ಕರಿಯಾಟು, ಕೆಂಪ, ಗಣಪ, ಬರ್ಕ್ಲಿ ಈ ತರದ ಸಿನಿಮಾಗಳನ್ನ ಇವರು ಮಾಡಿದ್ದು. ಆದ್ರೆ ಅದ್ಯಾಕೋ ಗೊತ್ತಿಲ್ಲ, ಇವರ ಆರೋಗ್ಯ ದಿಢೀರ್ ಅಂತ ಏರುಪೇರಾದಂತ ಹಿನ್ನೆಲೆಯಲ್ಲಿ ಈಗ ಸಾವನ್ನಪ್ಪಿದ್ದಾರೆ. ಈಗ ಎಲ್ರಿಗೂ ಇರುವಂತ ಪ್ರಶ್ನೆ ಏನು ಅಂತಂದ್ರೆ, ಕೋಟಿ ಕೋಟಿ ಆಸ್ತಿ ಇದೆ. ಇವರ ತಂದೆ ನಿರ್ಮಾಪಕರು ಆಗಿನ ಕಾಲದಲ್ಲಿ ಅಂತಂದ್ರೆ ಇವರ ಮನೆ, ತೋಟ ಎಲ್ಲವೂ ಕೂಡ, ಬಿಸ್ನೆಸ್ ಎಲ್ಲವೂ ಚೆನ್ನಾಗೇ ಇದೆ. ಇವ್ರ ತಾಯಿ ಜೊತೆಗೆ ಇವ್ರು ವಾಸವಾಗಿದ್ರು. ಇನ್ನು ತಂಗಿ ಒಬ್ರು ಇದ್ದಾರೆ, ಅವ್ರ ಕಥೆನೂ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಇಷ್ಟೆಲ್ಲ ದುಡ್ಡಿದ್ದು ಈ ವ್ಯಕ್ತಿ ಹೇಗೆ ಬೇಕಾದರೂ ಇರ್ಬೋದಿತ್ತು, ಏನೇ ಟ್ರೀಟ್ಮೆಂಟ್ ಬೇಕಾದ್ರೂ ಪಡ್ಕೊಳ್ಬೋದಿತ್ತು, ಫಾರಿನಿಗೆ ಹೋಗ್ಬೋದಿತ್ತು. ಆದರೂ ಸಾವು ಅನ್ನೋದು ಬಂದು ಈ ರೀತಿಯಾಗಿ ದುರಂತ ಅಂತ್ಯ ಆಗಿದ್ದು ಇವರ ಆಸ್ತಿ ಎಲ್ಲ ಏನಾಗುತ್ತೆ ಅಂತ ಜನ ಮಾತಾಡ್ತಾ ಇದ್ದಾರೆ. ಇದೇ ರೀಸನ್ನಿಗೆ ಹೇಳೋದು, ಹಣ ಆಸ್ತಿ ಎಷ್ಟೇ ಇದ್ರೂ ನಾವು ಹೋಗುವಾಗ ಅದನ್ನ ಹೊತ್ಕೊಂಡು ಹೋಗಲ್ಲ, ಅಥವಾ ಸಾವು ಅನ್ನೋದು ಯಾವಾಗ ಯಾರಿಗೆ ಹೇಗೆ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಬಡವನಿಗೆ ಮಾತ್ರ ಅಲ್ಲ, ಶ್ರೀಮಂತನಿಗೂ ಬಂದರೂ ದುಡ್ಡಿದ್ರೂ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಒಮ್ಮೆ ಕರ್ದ ದೇವರು ಅಂತಂದ್ರೆ ಹೋಗಲೇಬೇಕು. ಹಾಗಾಗಿ ಆಸ್ತಿ ಮಾಡೋದ್ರ ಬದಲು ನಮ್ಮ ಆರೋಗ್ಯವನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಅನೇಕರು ಹೇಳ್ತಾ ಇದ್ದಾರೆ. ಆದರೆ ಈ ಥರ ಯುವ ನಟನನ್ನ ಕಳ್ಕೊಂಡಿರೋದು ನಿಜವಾಗ್ಲೂ ಕೂಡ ಬೇಸರದ ಸಂಗತಿ. ಈ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು.